ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೊಟ್ಟೆ ದಾಳಿ ವಿರುದ್ಧ ದೂರು ಕೊಟ್ಟ ಬಿಜೆಪಿ ಮುಖಂಡರು ಕಾಲ್ನಡಿಗೆಯಲ್ಲಿ ಹೋಗಿ ಕಮಿಷನರ್ ಕಚೇರಿಗೆ ದೂರನ್ನ ಕೊಟ್ಟಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿದ್ರು ಮೊಟ್ಟೆ ಮತ್ತು ಕೋಲಿಂದ ಹೊಡೆದಿದ್ದಾರೆ. ಅಲ್ಲಿದ್ದವರೆಲ್ಲ ಗೂಂಡಾಗಳು. ರಾಜ್ಯದಲ್ಲಿ ಕೊತ್ವಾಲ್ ಆಡಳಿತ ಇದೆ. ಲಾಯರ್ ವೇಷದಲ್ಲಿದ್ದ ಒಬ್ಬನಿಂದ ಹಲ್ಲೆ ನಡೆದಿದೆ. ಲಾಂಗು, ಚಾಕು, ಮೊಟ್ಟೆ ತಂದಿದ್ರು. ಬಾಂಬ್ಗಳನ್ನು ತಂದಿರಬೇಕು. ಕಾಂಗ್ರೆಸ್ ಕಚೇರಿಯಲ್ಲಿ ಬಾಂಬ್ಗಳಿರಬಹುದು. ಈ ಬಗ್ಗೆ ಪೊಲೀಸರು ತನಿಖೆ ಮಾಡಲಿ ಅಂತ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಮೊಟ್ಟೆ ದಾಳಿ ವಿರುದ್ಧ ಈಗ ದೂರು ಕೊಟ್ಟಿದ್ದಾರೆ ಬಿಜೆಪಿ ಮುಖಂಡರು. ಕಾಲ್ನಡಿಗೆಯಲ್ಲೇ ಹೋಗಿ ಕಮಿಷನರ್ ಕಚೇರಿಗೆ ದೂರನ್ನ ಕೊಟ್ಟಿರುವುದು. ಮೊಟ್ಟೆ ಎಸೆದಿದ್ದಾರೆ, ದೂರು ಕೊಟ್ಟಿದ್ದಾರೆ, ಎಲ್ಲ ಓಕೆ. ಬಟ್ ಕಾಂಗ್ರೆಸ್ ಕಚೇರಿಯಲ್ಲಿ ಬಾಂಬ್ಗಳಿರ್ಬೋದು, ಪರಿಶೀಲನೆ ಮಾಡಿ ಈ ರೀತಿಯಾಗೆಲ್ಲ ಅಥವಾ ರಾಜಕೀಯ ಹೇಳಿಕೆಗಳೆಲ್ಲ ಬಂದೇ ಬರ್ತವೆ, ಏನು ಮಾಡೋಕ್ಕಾಗಲ್ಲ. ಬಟ್ ಈ ರೀತಿಯಾದಂಥ ಒಂದು ಗಲಾಟೆ ಆಗಬಾರ್ದಾಗಿತ್ತು. ಒಬ್ಬ ಶಾಸಕರಿಗೆ ಮೊಟ್ಟೆಯಿಂದ ಹೊಡಿತಾರೆ ಅಂತ ಅಂದರೆ ಏನರ್ಥ? ಈಗ ಹೋಗಿ ಕಮಿಷನರ್ ಕಚೇರಿಗೆ ಕಾಲ್ನಡಿಗೆ ಮುಖೇನ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು. ವಿಪಕ್ಷ ನಾಯಕರ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರೆಲ್ಲ ಹೋಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಏನು ಕ್ರಮ ಆಗುತ್ತೆ? ಈಗ ಯಾರ ವಿರುದ್ಧ ಕ್ರಮ ಮಾಡ್ತಾರೆ, ಯಾರ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ? ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ದು. ಈ ಕಾಂಗ್ರೆಸ್ ಯುವ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡ್ತಾರಾ? ಹೇಮಂತ್ ಕುಮಾರ್ ಸಿಂಗ್ ಅವರು ಆಗುತ್ತಾ?